ಎಲ್ಲಾರ್ದು ಟೀ ಆಯ್ತಾ ಕಾಫಿ ಆಯ್ತಾ? ಕಾಫಿನೂ ಕುಡಿಯಲ್ಲ ಟೀನೂ ಕುಡಿಯಲ್ಲ. ಮತ್ತೆ ಇವತ್ತು ಏನು ಕುಡಿತೀರಾ? ಎಲ್ಲ ಕುಡಿತೀರಾ? ಸೊ ಇವತ್ತು ಮಾಲ್ಟ್ ಕುಡೀರಂತೆ ಆಯ್ತಾ? ರಾಗಿ ಮಾಲ್ಟ್ ಮಾಡ್ತೀವಿ. ಸೊ ಈ ತಿಂಗಳದ ವಿಶೇಷತೆ ಏನಂತಂತಂದರೆ ಈ ತಿಂಗಳು ಮೊದಲನೇ ವಾರ ಫಸ್ಟ್ ವೀಕ್ ಅದಂತಂದರೆ ರಾಷ್ಟ್ರೀಯ ಪೌಷ್ಟಿಕ ಆಹಾರ ಸಪ್ತಾಹ ಅಂತ ದೇಶದಿಂದ ಹಿಡಿದು ಗ್ರಾಮದವರೆಗೆ ಆಚರಿಸಲಾಗ್ತಾ ಇದೆ. ಯಾಕೆ ಅಂತ ನೀವು ಕೇಳ್ಬೋದು ಅಲ್ವಾ? ಸೊ ಇನ್ನೂ ನಮ್ಮ ನೀವು ನೋಡ್ತಾ ಇದ್ದೀರಾ ಅಂಗನವಾಡಿಗಳಿದ್ದಾವೆ, ಆಮೇಲೆ ಶಾಲೆಗಳಿದ್ದಾವೆ. ಅಂಗನವಾಡಿಯಲ್ಲೂ ಕೂಡ ಫುಡ್ಡು ಎಲ್ಲ ಕೊಡ್ತಾರೆ ಮಕ್ಕಳಿಗೆ, ಗರ್ಭಿಣಿ ಬಾಣಂತಿಯರಿಗೆ. ಶಾಲೆನೂ ಆಗಿರ್ಬೋದು, ಮಧ್ಯಾಹ್ನದ ಊಟ ಮಕ್ಕಳಿಗೆ ತುಂಬ ಕಾಳಜಿ ವಹಿಸ್ತಾರೆ ಆರೋಗ್ಯದ ಬಗ್ಗೆ. ಅಂದರೂ ಕೂಡ ನಮ್ಮಲ್ಲಿ ನ್ಯೂನ್ಯ ಪೋಷಣೆ ನ್ಯೂಟ್ರಿಷನ್ ಅದು ಕೂಡ ಇನ್ನೂ ಕಾಡ್ತಾ ಇದೆ ಅಂತ ಹೇಳ್ಬೋದು ಅಲ್ವಾ? ಸೊ ಆದ್ದರಿಂದ ಹೆಣ್ಮಕ್ಳು ಮಕ್ಕಳು ಮೇನ್ ಟಾರ್ಗೆಟ್ ಅಂತ ಹೇಳ್ಬೋದು ಮುಖ್ಯವಾಗಿ. ಯಾಕೆ ಹೆಣ್ಮಕ್ಳು ಮಕ್ಕಳನ್ನೇ ತಗೋತಾರೆ? ಮಕ್ಕಳು ಬಂದಾಗ ಮಕ್ಕಳು ಮುಂದಿನ ಪ್ರಜೆಗಳು, ಹೌದಾ? ಸೊ ಅವ್ರು ಚೆನ್ನಾಗಿದ್ದರೆ ಮುಂದೆ ಒಂದು ಉತ್ತಮ ಮಾನವ ಸಂಪನ್ಮೂಲ ಆಗ್ಬೋದು ಅಂತ. ಮತ್ತು ಹೆಣ್ಮಕ್ಳು ಅಂತಂದರೆ ಮುಂದೆ ಅವರು ಒಳ್ಳೆ ಪ್ರಜೆಗಳನ್ನು ಅವರು ಜಗತ್ತಿಗೆ ತರುವಂಥವ್ರು ಅಲ್ವಾ? ಅವರು ಸದೃಢವಾಗಿದ್ದರೆ ಮಕ್ಕಳು ಸದೃಢವಾಗಿರ್ತವೆ ಅಂಥೇಳಿ ಎಷ್ಟೊಂದು ನಾವು ಏನು ಮಾಡ್ತಾ ಇದ್ದೀವಿ, ಈ ಥರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಸೊ ಆ ಒಂದು ಪೌಷ್ಟಿಕತೆಯ ಬಗ್ಗೆ ಅರಿವು ಮೂಡಿಸಲು ಈ ರಾಷ್ಟ್ರೀಯ ಪೌಷ್ಟಿಕ ಆಹಾರ ಸಪ್ತಾಹ ಅಂತ ಆಚರಿಸಲಾಗ್ತಾ ಇದೆ. ಸೊ ರಾಷ್ಟ್ರೀಯ ಪೌಷ್ಟಿಕ ಆಹಾರ ಸಪ್ತಾಹ ಪ್ರತಿ ವರ್ಷನೂ ಒಂದು ಧ್ಯೇಯ ವಾಕ್ಯದೊಂದಿಗೆ ಆಚರಿಸಲಾಗ್ತದೆ. ಸೊ ಈ ವರ್ಷ ಏನಂತಂತಂದರೆ ಎಲ್ಲರಿಗೂ ಪೌಷ್ಟಿಕ ಆಹಾರ ಅಂತ. ಸೊ ಒಂದಾನೊಂದು ಕಾಲದಲ್ಲಿ ಇತ್ತದು ಎಲ್ರಿಗೂ ಆಹಾರ ಸಿಗ್ತಾ ಇರಲಿಲ್ಲ. ಬಟ್ ಇವಾಗ ಎಲ್ಲರಿಗೂ ಆಹಾರ ಸಿಗುತ್ತೆ. ಆದರೆ ಪೌಷ್ಟಿಕ ಆಹಾರ ಸಿಗೋದು ಇನ್ನೂ ನಮಗೆ ಕ್ವಶನ್ ಮಾರ್ಕ್ ಆಗಿದೆ, ಹೌದಾ? ಇನ್ನೂ ಪ್ರಶ್ನಾರ್ಥಕವಾಗಿದೆ. ಆದ್ದರಿಂದ ನೀವೀಗ ಡಾಕ್ಟರ್ ಕಡೆ ಎಲ್ಲ ಹೋಗ್ತೀರಾ, ಈಗ ಹೆಣ್ಮಕ್ಳನ್ನೇ ತಗೋರಿ, ಅಥವಾ ಸ್ವಲ್ಪ ನಡು ವಯಸ್ಸಿನ ಹೆಣ್ಮಕ್ಳು, ಅಥವಾ ಇವಾಗ ನಾವು ಏನು ನಮ್ಗೆ ಏನಿಂದ ಬಳಸ್ತಾ ಇದ್ದೀವಿ ನಾವು? ಮೊಣಕಾಲು ನೋವು ಬರುತ್ತೆ, ಅಥವಾ ಸೊಂಟ ನೋವು ಬರುತ್ತೆ, ಅಥವಾ ನಾವು ರಕ್ತ ಇರದೆ ಒಂದ್ಸಲ ಕಾಡುತ್ತೆ. ಯಾಕೆ ಹಿಂಗಾಗುತ್ತೆ ಅಂತಂದರೆ ಪೌಷ್ಟಿಕ ಆಹಾರ ನಾವು ತಗೊಳ್ಳೋದು ಕಡಿಮೆ ಆಗೋದ್ರಿಂದ. ಸೊ ಪೌಷ್ಟಿಕ ಆಹಾರ ಬೇಕಂತಂದರೆ ನಮ್ಮ ಹಿತ್ತಲಲ್ಲೇ ನಾವು ಕಿಚನ್ ಗಾರ್ಡನ್ ಅಂತೇಳಿ ನಮ್ಮ ಹುಡುಗರು ಡೆಮಾನ್ಸ್ಟ್ರೇಟ್ ಮಾಡ್ತಾರೆ ಅನ್ಸುತ್ತೆ. ಕಿಚನ್ ಗಾರ್ಡನ್ ಅಂತಂತಂದರೆ ನಿಮ್ಮಲ್ಲೇ ಜಾಗ ಇದ್ದರೆ ನೀವು ಒಂದು ತರಕಾರಿ ಆಗಿರ್ಬೋದು, ಆಮೇಲೆ ಹಣ್ಣು ಆಗಿರ್ಬೋದು, ಅವೆಲ್ಲ ನೀವು ಹಾಕ್ಕೋಬೇಕು. ತರಕಾರಿ ಹಣ್ಣು ಅಂದ ತಕ್ಷಣ ನಾವು ಎಂಥ ಆಹಾರ ತೊಗೋಬೇಕು ಅಂತ ನೀವು ಕೇಳ್ಬೋದು. ಎಂಥ ಆಹಾರ ಅಂತಂತಂದರೆ ಈಗ ನಾವು ರಾಗಿ ಅನ್ನ ಎಲ್ಲರೂ ತಿಂತೀವಿ, ಆದರೆ ತರಕಾರಿ ಮತ್ತು ಹಣ್ಣುಗಳ ಬಗ್ಗೆ ಜಾಸ್ತಿ ನಾವು ಗಮನ ಕೊಡೋದಿಲ್ಲ. ಸೊ ಇದು ಒಂದು ಏನಿದೆಯಲ್ಲ, ಇದು ಮೈ ಪ್ಲೇಟ್ ಅಂತಂತಂದರೆ ಡೆಲ್ಲಿಯಿಂದ ಅಥವಾ ಹೈದರಾಬಾದಿಂದ ನ್ಯಾಷನಲ್ NIN ಅಂತ ಹೇಳಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಅವರು ನನ್ನ ತಟ್ಟೆ ಹೇಗಿರಬೇಕು ಅಂತ ಮಾಡಿದ್ದಾರೆ. ಒಂದು ದಿವಸದ ತಟ್ಟೆ ಹೇಗಿರಬೇಕು ಅಂತಂತಂದರೆ ಈಗ ನಾವೆಲ್ಲ ಧಾನ್ಯಗಳನ್ನ ತಗೋತೀವಿ, ಹೌದಾ? ಸೊ ನೀವು ಕೇಳ್ಬೋದು, ಏನು ಮೇಡಮ್ ನೀವು ಏನು ದೊಡ್ಡದಾಗಿ ಹೇಳ್ತಿದ್ದೀರಾ, ನಾವು ಮುದ್ದೆನೂ ತಿಂತೀವಿ ಅನ್ನನೂ ತಗೋತೀವಿ ಅಂತ ಹೇಳಿ. ಆದರೆ ಬರೀ ಅಷ್ಟೇ ಸಾಕಾಗೋದಿಲ್ಲ ನಮ್ಮ ದೇಹಕ್ಕೆ, ಹೌದಾ? ಸೊ ಅದ್ರ ಜೊತೆಗೆ ನಾವು ಈ ನಮ್ಮ ತಟ್ಟೆಗೆ ಬಂದಾಗ ಒಬ್ಬರು ಒಂದು ದಿವಸಕ್ಕೆ 250 ಒಂದು 1/4 kg ಧಾನ್ಯಗಳನ್ನು, ಏಕದಳ ಧಾನ್ಯ ಅಂದರೆ ನಿಮ್ಗೆ ಗೊತ್ತಲ್ವಾ? ಏಕದಳ ಧಾನ್ಯ ಅಥವಾ ಮಿಲೆಟ್ಸ್ ಅಂತ ಹೇಳ್ತೀವಿ. ಇತ್ತೀಚೆಗೆ ಏನು ಹೇಳ್ತಾರೆ ಡಾಕ್ಟ್ರು, ನೀವು ಜಾಸ್ತಿ ರೈಸ್ ತಿನ್ನೋ ಬದಲಾಗಿ ಸಿರಿಧಾನ್ಯಗಳನ್ನು ಸೇವಿಸಿ ಅಂತ ಹೇಳ್ತಾರೆ. ಈ ಸಿರಿಧಾನ್ಯಗಳು ಬೆಳೀತಾ ಇದ್ದೀರಾ? ಸಿರಿಧಾನ್ಯಗಳನ್ನು ರಾಗಿ ಜೊತೆಗೆ ಮತ್ತೇನು ಬರುತ್ತೆ? ನವಣೆ, ಹಾರಕ ಅಲ್ವಾ, ಸಾಮೆ, ಅವೆಲ್ಲ ಬರ್ತವೆ. ಯಾಕೆ ತಗೋ ಅಂತ ಹೇಳ್ತಾರೆ ಅಂತಂತಂದರೆ ಅದರಲ್ಲಿ ಹೆಚ್ಚು ನಾರಿನಂಶ ಇರುತ್ತೆ. ಈಗಿನ ನಮ್ಮ ಜಮಾನದಲ್ಲಿ ನಾವು ಏನು ನೋಡ್ತಾ ಇದ್ದೀವಿ, ಹೆಚ್ಚಾಗಿ ಜೀವನ ಶೈಲಿ ರೋಗಗಳಿಗೆ ತುತ್ತಾಗ್ತಾ ಇದ್ದೀವಿ. ಜೀವನ ಶೈಲಿ ರೋಗಗಳಂದ್ರೆ ಅವರೆಲ್ಲ ನೋಡಿರ್ಬೋದು. ನೀವು ಚಿಕ್ಕವರಿದ್ದಾಗ ನಿಮ್ಮ ಅಜ್ಜಿಗೆ ಆಯಿತು, ನಿಮ್ಮ ತಂದೆ ತಾಯಿಗೆ ಆಯಿತು, ತುಂಬ ಚೆನ್ನಾಗಿತ್ತು ಅಲ್ವಾ? ಅವಾಗ ಈ ಶುಗರ್ ಆಯಿತು, BP ಆಯಿತು, ಎಷ್ಟೊಂದು ಸಮಸ್ಯೆಗಳಿಂದ ಯಾರೂ ಬಳಸ್ತಾ ಇರಲಿಲ್ಲ. ಬಟ್ ಇವಾಗ ಅದು ಏನು ಮಾಡೋಕ್ಕಾಗಲ್ಲ, ತುಂಬ ಹೆಚ್ಚಾಗಿದೆ. ಸೊ ಹಂಗಿದ್ದಾಗ ಏನು ಹೇಳ್ತಾರೆ ಡಾಕ್ಟರ್, ನೀವು ಮಿಲೆಟ್ಸ್ ತಗೊಳ್ಳಿ ಅಂತ ಹೇಳ್ತಾರೆ. ಮಿಲೆಟ್ಸ್ ಅಂತಂದರೆ ನೀವು ಸ್ವಲ್ಪ ಬೆಳ್ಕೊಂಡು ಬಿಟ್ಟರೆ ಅದನ್ನು ತಗೋಬೋದು. ಅದೇನಂತಂದರೆ ಈ ಸಿರಿಧಾನ್ಯಗಳು ನೀವು ಹೇಗೆ ರೊಟ್ಟಿ ಮಾಡ್ಕೋತೀರಾ, ಅಥವಾ ಮುದ್ದೆ ಮಾಡ್ಕೋತೀರಾ, ಅಥವಾ ದೋಸೆ, ಇಡ್ಲಿ ಅದೇ ಥರ ಮಾಡಿಕೊಂಡು ಅಕ್ಕಿ ಬದಲಾಗಿ ನಾವು ಸೇವಿಸ್ಬೋದು. ಅದು ಒಂದು. ಈ ಸಿರಿಧಾನ್ಯಗಳು 250 ಗ್ರಾಮ್ ಆಯಿತಾ? ಮಿನಿಮಮ್ ಒಬ್ಬರು ಒಂದು ದಿವಸಕ್ಕೆ 85 ಗ್ರಾಮ್, ಮಿನಿಮಮ್ 85 ಗ್ರಾಮ್. ಅದು ಕಾಳು, ಕಡಿ, ಮೊಟ್ಟೆ, ನೀವು ಮಾಂಸ ತಿಂತಿದ್ರೆ ಮಾಂಸ, ಮೊಟ್ಟೆ ಆ ಥರ ಸೇವಿಸಬೇಕು. ಅದ್ರ ಜೊತೆಗೆ ಕೊಬ್ಬು ಬಂದಾಗ ಒಂದು 27 ಗ್ರಾಮ್ ಮಿನಿಮಮ್. ಕೊಬ್ಬು ತುಂಬ ಹೆಚ್ಚು ಆಗಬಾರ್ದು, ತುಂಬ ಕಡಿಮೆನೂ ಆಗಬಾರ್ದು. ಕಡಿಮೆ ಆಯ್ತಂದ್ರೆ ನಮಗೆ ಕಷ್ಟ. ಕಡಿಮೆ ಆಯ್ತಂದ್ರೆ ಯಾಕೆ ಕಷ್ಟ ಅಂತಂದರೆ ಈಗ ಏನು ನಾವು ವಿಟಮಿನ್ಸ್ ಎಲ್ಲ ತೊಗೋತೀವಲ್ಲ, ಸೊಪ್ಪು ಎಲ್ಲ ತೊಗೋತಿರಲ್ಲ, ಸೊಪ್ಪು ಎಲ್ಲ ತಿಂದರೆ ಏನಾಗುತ್ತೆ, ನಮ್ಗೆ ರಕ್ತ ಆಗುತ್ತೆ ಅಂತ ಹೇಳ್ತೀವಿ. ಹಿಮೋಗ್ಲೋಬಿನ್ ಪ್ರಮಾಣ ಜಾಸ್ತಿ ಆಗುತ್ತೆ. ಅದೇ ನಾವು ಬರೀ ಸೊಪ್ಪು ತಂದುಬಿಟ್ರೆ ಜಾಸ್ತಿ ಆಗೋದಿಲ್ಲ. ಅದ್ರ ಜೊತೆಗೆ
ಬೇರೆ ಬೇರೆನೂ ಕೂಡ ತಗೋಬೇಕು. ಏನಂತಂದರೆ ಪ್ರೋಟೀನ್ ಅಂಶ ಆಗಿರ್ಬೋದು, ಹುಳಿ ಹಣ್ಣುಗಳು, ವಿಟಮಿನ್ ಸಿ ಹಣ್ಣು ಅಂತ ಹೇಳ್ತೀವಿ. ಯಾವುದು ವಿಟಮಿನ್ ಸಿ ಹಣ್ಣುಗಳು? ಕಿತ್ಲೆ ಹಣ್ಣು ಆರೆಂಜೇ ತಿನ್ನಂತ ನಾನು ಹೇಳೋದಿಲ್ಲ. ಇನ್ನೊಂದು ಏನಂತಂದರೆ ಸೀಬೆ ಹಣ್ಣು ಸಿಗುತ್ತೆ, ನಿಮ್ಮಲ್ಲಿ ನೆಲ್ಲಿ ಸಿಗುತ್ತೆ. ಬೆಟ್ಟದ ನೆಲ್ಲಿ ತುಂಬ ಒಳ್ಳೆಯದದು. ನೀವು ಏನು ಮಾಡಿದ್ರು ಕೂಡ ಅದ್ರಲ್ಲಿ ವಿಟಮಿನ್ ಸಿ ಭಾಳ ನಾಶ ಆಗೋದೇ ಇಲ್ಲ. ಆ ಥರ ಎಲ್ಲ ಸೇರಿಸ್ಬೇಕು ಅಲ್ವಾ? ಇನ್ನು ಮತ್ತೆ ಈ ಪ್ಲೇಟಿನ ಪ್ರಕಾರ ಹೋದರೆ ನೋಡಿ, ಈ ಒಂದು ತಟ್ಟೆ ಇದು, ನಿಮ್ಮದು ಒಂದು ತಟ್ಟೆ ಇದು. ಈ ತಟ್ಟೆ ಇದ್ದರೆ ಇಲ್ಲಿ ಸಿರಿಧಾನ್ಯಗಳು, ಕಾಳು, ಮತ್ತೇನಿದೆ ಕೊಬ್ಬಿನಾಂಶ, ಆಮೇಲೆ ಬೀಜಗಳನ್ನು ತಿನ್ಬೇಕಂತ ಹೇಳ್ತಾರೆ. ಇತ್ತೀಚೆಗೆ ಎಲ್ಲ ಸೂರ್ಯಕಾಂತಿ ಬೀಜ ಆಗಿರ್ಬೋದು, ಕುಂಬಳಕಾಯಿ ಬೀಜ ಆಗಿರ್ಬೋದು, ಎಷ್ಟೊಂದು ಬೀಜಗಳು ಕೂಡ ನಮ್ಮ ದೇಹಕ್ಕೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀವಿ. ಚಿಯಾ ಸೀಡ್ಸ್ ಆಗಿರ್ಬೋದು. ಆಮೇಲೆ ಇದು ಎಲ್ಲ ಜೊತೆಗೆ ಈ ಒಂದು ತಟ್ಟೆಯಲ್ಲಿ ಅರ್ಧ ತಟ್ಟೆ ಏನಿದೆ ಹೇಳಿ ನನಗೆ? ಹಣ್ಣು ಮತ್ತು ತರಕಾರಿ. ಅರ್ಧ ತಟ್ಟೆ ಅಂದರೆ ಒಂದು ದಿವಸಕ್ಕೆ ಮಿನಿಮಮ್ 100 ಗ್ರಾಮ್ ಹಣ್ಣು, 400 ಗ್ರಾಮ್ ತರಕಾರಿ, ಅಂದರೆ ಅರ್ಧ kg ಹಣ್ಣು ತರಕಾರಿ ನಾವು ತಗೋತಾ ಇದ್ದೀವಾ? ಇಲ್ಲ. ನಾವು ತುಂಬ ಚೆನ್ನಾಗಿರ್ಬೇಕು. ಅವಾಗ ಮಾತ್ರ ನಾವೇನು ತಿಂತೀವೋ ಅದು ಕ್ಯಾಲ್ಶಿಯಂ ಆಗಿರ್ಬೋದು, ಆ ಸುಣ್ಣದ ಅಂಶ ನಮ್ಮ ದೇಹಕ್ಕೆ ಹತ್ತೋದಾಗಿರ್ಬೋದು. ಆಮೇಲೆ ಹತ್ತಿದ್ರೆ ಏನಾಗುತ್ತೆ, ನಮ್ಮ ಸ್ವಲ್ಪ ಕೈಕಾಲು ನೋವು ಅವೆಲ್ಲ ಕಡಿಮೆ ಆಗುತ್ತೆ. ಹೌದಾ? ಏನಪ್ಪ ಇದು ಮೇಡಮ್ ಬರೀ ಆಹಾರದ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ಸೊ ಇದ್ರ ಜೊತೆಗೆ ಬೇರೆನೂ ತುಂಬ ಇಂಪಾರ್ಟೆಂಟು. ಇನ್ನು ಆಹಾರದ ಬಗ್ಗೆನೇ ಬಂದರೆ, ಈಗ ನಾವೇನು ಮಾಡ್ತೀವಿ, ಒಂದೊಂದ್ಸಲ ಹೆಚ್ಚಿ ತರಕಾರಿ ತೊಳಿತೀವಿ, ಹೆಚ್ಚಿ ಎಂದು ತೊಳಿಬಾರ್ದು. ಹೆಚ್ಚಿ ತೊಳೆದ್ರೆ ಅದರಲ್ಲಿ ಏನು ಪೋಷಕಾಂಶಗಳಿರ್ತವೆ ಅದೆಲ್ಲ ನಾಶ ಆಗಿ ಹೋಗುತ್ತೆ. ಆದ್ದರಿಂದ ತರಕಾರಿ ಯಾವತ್ತು ತೊಳೆದ್ಬಿಟ್ಟು ಹೆಚ್ಚಬೇಕು ಒಂದು. ಆಮೇಲೆ ನಾವೇನು ಮಾಡ್ತೀವಿ, ಸಿಪ್ಪೆ ಸುಲಿದು ಬಾಯ್ಲ್ ಮಾಡ್ತೀವಿ. ಅಲ್ಲ, ಗೆಣಸು ಅದೆಲ್ಲ ಬಂದರೆ ಸಿಪ್ಪೆ ಸಮೇತ ಸುಲಿದ್ರೆ ಅದರಲ್ಲಿ ಏನು ವಿಟಮಿನ್ ಎ ಇರುತ್ತೆ, ಕ್ಯಾರೋಟಿನ್ ಅಂಶ ಇರುತ್ತೆ, ಅದು ಚೆನ್ನಾಗಿ ಅದರಲ್ಲಿ ಅದರಲ್ಲಿ ಏನು ನಾಶ ಆಗೋದಿಲ್ಲ. ಅದು ಒಂದಾಯಿತು. ಆಮೇಲೆ ನಾವೀಗ ದೋಸೆ ಇಡ್ಲಿ ಬಂದು ಉಪ್ಪಬೇಕಂದ್ರೆ ಏನು ಹಾಕ್ತೀರಾ ನೀವು? ಸೋಡಾ ಹಾಕಿ ತುಂಬ ಟೇಸ್ಟ್ ಬರುತ್ತೆ ಅಲ್ವಾ? ಹಾಗೆ ಬಿ ಕಾಂಪ್ಲೆಕ್ಸ್ ಜೀವಸತ್ವಗಳೆಲ್ಲ ಸತ್ತು ಹೋಗ್ತವೆ ಸೋಡಾ ಹಾಕಿದ್ರೆ. ಹೌದಾ? ನಮ್ಮ ಬಿ ಕಾಂಪ್ಲೆಕ್ಸ್ ನರ ಎಲ್ಲ ಸದೃಢ ಮಾಡೋಕ್ಕೆ ಬಿ ಕಾಂಪ್ಲೆಕ್ಸೇ ಬೇಕು. ನಾವೇನು ಮಾಡ್ತೀವಿ, ಇಡ್ಲಿ ದೋಸೆದಲ್ಲಿ ಬಿ ಕಾಂಪ್ಲೆಕ್ಸ್ ವಿಟಮಿನ್ ಇರುತ್ತೆ. ಈ ಡಾಕ್ಟರ್ ಹುಷಾರಿಲ್ಲ ಅಂದರೆ ಇಡ್ಲಿ ತಾನೇ ತಿಂತೀವಿ ಅಲ್ವಾ? ಅದರಲ್ಲಿ ಸೋಡಾ ಹಾಕಿದ್ರೆ ರುಚಿ ಆಗುತ್ತೆ, ನಾಲ್ಕೆ ತುಂಬ ರುಚಿ ಆಗುತ್ತೆ. ಆದರೆ ಏನಾಗುತ್ತೆ, ಅದರಲ್ಲಿ ಬಿ ಕಾಂಪ್ಲೆಕ್ಸ್ ಜೀವ ಸಮೂಹಗಳೆಲ್ಲ ನಾಶ ಆಗ್ತವೆ. ಈ ತರಕಾರಿ ಹೆಚ್ಚಬೇಕಾದ್ರೆ ತುಂಬ ತರಕಾರಿ ಚಿಕ್ಕದು ಹೆಚ್ಚೋದು, ತುರಿಯೋದು ಮಾಡಬಾರ್ದು. ಸ್ವಲ್ಪ ಮೀಡಿಯಮ್, ಸ್ವಲ್ಪ ದೊಡ್ಡದಾದ್ರೆ ತರಕಾರಿ ಹೆಚ್ಚಿದ್ರೂ ಕೂಡ ಏನಾಗುತ್ತೆ, ಆ ಜೀವಸತ್ವಗಳೆಲ್ಲ ಅದರಲ್ಲಿ ತೀರ್ಕೊಂಡು ಇಟ್ಕೊಂಡಿರುತ್ತೆ. ಆಮೇಲೆ ಇಷ್ಟೆಲ್ಲ ಆದಮೇಲೆ ಈಗ ನೀವು ರಾಗಿ ಮಾಡ್ತೀರಲ್ಲ, ರಾಗಿ ಮುದ್ದೆ ಮಾಡುವಾಗ ಬರೀ ರಾಗಿ ಹಿಟ್ಟೆ ಬಳಸ್ತೀರಾ? ಏನು ಹಾಕ್ತೀರಾ ಮತ್ತೆ? ರಾಗಿ ಹಿಟ್ಟೆ ವೆರಿ ಗುಡ್, ಬಳಸಿ. ಬಟ್ ಇನ್ನೊಂದು ಈ ಇತ್ತೀಚೆಗೆ ಏನಾಗಿದೆ ಅಂತಂದರೆ, ನಾವು ಬೇರೆ ಪೋಷಕಾಂಶಗಳು ನಮ್ಗೆ ಬೇಕಂದರೆ ರಾಗಿ ಜೊತೆಗೆ ಸ್ವಲ್ಪ ಬೇರೆ ಪದಾರ್ಥಗಳನ್ನ ಸೇರಿಸಿ ನೀವು ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡ್ಬೋದು. ಇದಕ್ಕೆ ನಾವು ಮೌಲ್ಯವರ್ಧನೆ ಅಂತ ಹೇಳ್ತೀವಿ. ಒಂದು ಆಹಾರಕ್ಕೆ ಮೌಲ್ಯವನ್ನು ಹೆಚ್ಚಿಸಿದ್ರೆ ನಾವು ಮೌಲ್ಯವರ್ಧನೆ ಅಂತ ಹೇಳ್ತೀವಿ. ರಾಗಿಗೆ ಸ್ವಲ್ಪ ಸೊಪ್ಪುಗಳು ಹಾಕಿ, ಆಯಿತಾ? ಕರಿಬೇವಿನ ಸೊಪ್ಪು ಹಾಕಿ, ಹಾಗೆ ಮಾಡೋಕ್ಕೆ ಹೋಗ್ಬೇಡಿ. ಕರಿಬೇವಿನ ಸೊಪ್ಪು ಆಗಿರ್ಬೋದು, ಆಮೇಲೆ ಕಾಳುಗಳು, ಆಯಿತಾ? ನಿಮ್ಮೂರಲ್ಲಿ ಏನು ಬೇಕು ಕಾಳುಗಳು, ಮಿಲೆಟ್ಸ್ ಅಂತ ಹೇಳಿದ್ನಲ್ಲ, ಈಗ ಏನು ಸಿರಿಧಾನ್ಯಗಳು, ಬೇರೆ ಸಿರಿಧಾನ್ಯಗಳು ಸ್ವಲ್ಪ ಹಾಕ್ಬೋದು, ಹೆಸರು ಕಾಳು ಹಾಕ್ಬೋದು. ಇವೆಲ್ಲ ಹಾಕಿದರೆ ನಮ್ಮ ನರಕ್ಕೂ ಶಕ್ತಿ ಬರುತ್ತೆ, ನಮ್ಮ ಕ್ಯಾಲ್ಸಿಯಂ ತೊಂದರೆನೂ ಇರೋದಿಲ್ಲ, ಆಮೇಲೆ ಹಿಮೋಗ್ಲೋಬಿನ್ ತೊಂದರೆನೂ ಕಡಿಮೆ ಆಗ್ತದೆ. ನಾವು ಡೈಲಿ ಸೇವಿಸ್ತೀವಲ್ವಾ? ಈಗ ಉಪ್ಪಿಗೆ ಯಾಕೆ ಅಯೋಡಿನ್ ಹಾಕಿದ್ದಾರೆ ಹೇಳಿ? ಯಾಕೆ ಉಪ್ಪಿಗೆ ಅಯೋಡಿನ್ ಹಾಕಿಕೊಟ್ಟಿದ್ದಾರೆ? ನಮ್ಮಲ್ಲೆಲ್ಲ ಅಯೋಡಿನ್ ಕೊರತೆ ನೀಗಿಸೋಕ್ಕೆ. ಯಾಕಂದ್ರೆ ನಾವು ಉಪ್ಪು ದಿವಸ ತಿಂತೀವಿ ಅಲ್ವಾ? ಅಯೋಡಿನ್ ಹಾಕಿದರೆ ಏನಾಗುತ್ತೆ, ನಮಗೆ ಅಯೋಡಿನ್ ಅಂಶ ಸಿಗುತ್ತೆ ಅಂತ ಉಪ್ಪಿನಲ್ಲಿ ಹಾಕ್ಬಿಟ್ಟಾರೆ. ಹಾಗೆ ನೀವು ರಾಗಿ ಮುದ್ದೆ ಡೈಲಿ ತಿಂತೀರಾ, ಆ ರಾಗಿ ಮುದ್ದೆ ಮೌಲ್ಯವರ್ಧನೆ ಮಾಡ್ತೀವಿ. ಅದ್ರಲ್ಲಿ ಸ್ವಲ್ಪ ಮೆಂತ್ಯ ಹಾಕಿ, ಹೌದಾ? ಮೆಂತ್ಯ, ಒಂದು ಸ್ವಲ್ಪ ಮೆಣಸು, ಆಮೇಲೆ ಮತ್ತೇನು ಹೇಳಿದೆ ನಾನು, ಕರಿಬೇವಿನ ಸೊಪ್ಪು, ಮತ್ತು ಸ್ವಲ್ಪ ಕಾಳು ಎಲ್ಲ ಹಾಕಿದರೆ ಪ್ರೋಟೀನ್ ಅಂಶ, ಕ್ಯಾಲ್ಶಿಯಂ ಅಂಶ, ಮತ್ತೇನು ಕಬ್ಬಿನ ಅಂಶ ಎಲ್ಲ ಸಿಗುತ್ತೆ. ಸೊ ಈ ಥರ ಮಾಡ್ಕೊಳ್ತೀವಿ. ನಾನು ಇದು ಒಂದು ಎಕ್ಸಾಂಪಲ್ ಹೇಳ್ತಿದ್ದೀನಿ. ನೀವು ದೋಸೆ ಮಾಡ್ತೀರಲ್ವಾ? ದೋಸೆ ಮಾಡಿದಾಗ ಒಂದ್ಸಲ ಹಿಟ್ಟು ಕಲಿಸ್ಬಿಟ್ಟೆ ದೋಸೆ ಮಾಡ್ತೀರಾ. ಆ ಹಿಟ್ಟಿಗೆ ಬರೀ ಗೋಧಿ ಹಿಟ್ಟಾಯಿತು ಅಥವಾ ಅಕ್ಕಿ ಹಿಟ್ಟು ಕಲಿಸಿ ಮಾಡಬೇಡಿ. ಅದು ಸ್ವಲ್ಪ ಕಡ್ಲಿ ಹಿಟ್ಟು, ಆಮೇಲೆ ಬೇರೆ ಇವೆಲ್ಲ ಸೊಪ್ಪು ಇರ್ತಾವೆ. ನಿಮ್ಮಲ್ಲಿ ಏನು ಸಿಗುತ್ತೆ ಸೊಪ್ಪು? ಇದೇನಿದು ನುಗ್ಗೆ ಸೊಪ್ಪು ಹೇರಳವಾಗಿ ಸಿಗುತ್ತೆ. ಆ ಥರ ಎಲ್ಲ ಸೊಪ್ಪು ಕಟ್ ಮಾಡಿ ಏನು ಇರ್ತಾವೋ ಅವನ್ನೆಲ್ಲ ಕಟ್ ಮಾಡಿ ಹಾಕಿದರೆ ಟೇಸ್ಟು ಚೆನ್ನಾಗಿರುತ್ತೆ. ಆಮೇಲೆ ನಿಮ್ಗೆ ಏನಾಗುತ್ತೆ, ಪೌಷ್ಟಿಕಾಂಶನೂ ಜಾಸ್ತಿ ಸಿಗುತ್ತೆ. ಹೌದಾ? ಇವತ್ತು ನಾನು ಮಾಲ್ಟ್ ಅಂತಂದರೆ ಚಿಕ್ಕ ಮಗುವಿನಿಂದ ಹಿಡಿದ್ಬಿಟ್ಟು 6 ತಿಂಗಳು ಅಥವಾ 1 ವರ್ಷದ ಮಗುವಿನಿಂದ ಹಿಡಿದ್ಬಿಟ್ಟು ವಯಸ್ಸಾದವರು ಇದಿರಲ್ವಾ, ಅಲ್ಲಿವರೆಗೂ ಇದು ಮಾಲ್ಟನ್ನು ತಗೋಬಹುದು. ಈ ಮಾಲ್ಟ್ ಕುಡಿಯೋದ್ರಿಂದ ಏನಾಗುತ್ತೆ, ನೀವು ಮಾಲ್ಟ್ ಮನೇಲಿ ಮಾಡ್ತಿದ್ದೀರಲ್ವಾ? ಹೇಗೆ ಮಾಡ್ತೀರಾ ಗೊತ್ತಾ? ರಾಗಿ ಅಂಬ್ಲಿ ಮಾಡ್ತೀವಿ. ರಾಗಿ ಅಂಬ್ಲಿನೂ ಒಳ್ಳೇದು, ಮಜ್ಜಿಗೆ ಹಾಕಿ ಸೇರಿಸ್ತೀರಾ. ಬಟ್ ಇದು ಮಾಲ್ಟ್ ಅಂದರೆ ಡೈಲಿ ನೀವು ಕುಡಿಬೋದು. ಇದೇನಂತಂದರೆ ಒಂದು ನಮ್ಮ ದೇಹ ತಂಪಾಗಿರುತ್ತೆ. ಕಾಫಿ ಟೀ ಬಿಡಿ ಅಂತ ಹೇಳಲ್ಲ, ಬಿಡೋಕ್ಕಾಗಲ್ಲ ಅದು ಇದ್ದವ್ರಿಗೆ. ಬಟ್ ಒಂದು ಹೊತ್ತು ನೀವು ಮಾಲ್ಟನ್ನು ಕುಡಿಬೋದು ಅಲ್ವಾ? ಕಾಫಿ ಟೀ ಕಡಿಮೆ ಮಾಡಿ ಅಂತ ನಾನು ಹೇಳ್ಬೋದು.
ಈ ಮಾಲ್ಟ್ ಏನು ಮಾಡುತ್ತೆ ನಮಗೆ, ಒಂದು ನಮ್ಮ ದೇಹ ತಂಪಾಗಿರುತ್ತೆ, ಒಳ್ಳೆ ಪ್ರೋಟೀನ್ ಅಂಶ ಕೊಡುತ್ತೆ, ಆಮೇಲೆ ಸುಣ್ಣಿನ ಅಂಶ ಕ್ಯಾಲ್ಸಿಯಂ ಅಂತ ಏನು ಹೇಳ್ತಿದ್ದೀನಲ್ಲ, ನಮ್ಮ ಸೊಂಟ ಅವೆಲ್ಲ ಒಂಥರ ಆ ಥರ ಚೆನ್ನಾಗಿ ಕೊಡುತ್ತೆ, ಕಬ್ಬಿನ ಅಂಶ ಈ ಥರ ಎಲ್ಲ ಒಂಥರ ಒಂದು ಸುಸ್ಥಿತಿಯಲ್ಲಿ ನಮ್ಗೆ ಇರುತ್ತೆ ಅಂತ ಹೇಳ್ಬೋದು. ಮಾಲ್ಟ್ ಚೆನ್ನಾಗಿ ಕುಡಿದ್ಬಿಟ್ರೆ. ಹಾಗಾದ್ರೆ ಈ ಮಾಲ್ಟ್ ಮಾಡೋದು ಹೇಗೆ ಇವರು ಹಾಕಿದ್ದಾರೆ. ಫಸ್ಟ್ ನಮ್ಮ ಮಾಲ್ಟ್ ಪೌಡರ್ ತಂದ್ಬಿಟ್ಟಿದ್ದೀವಿ. ಸೊ ಮಾಲ್ಟ್ ಪೌಡರ್ ನಾವು ಮಾಡ್ಕೊಂಡು ಬಂದಿದ್ದೀವಿ, ಹೌದಾ? ಸೊ ಮಾಲ್ಟ್ ಪೌಡರ್ ಹೇಗೆ ಮಾಡೋದು ಅಂತಂದರೆ ಸೊ ಮಾಲ್ಟ್ ಹೇಗೆ ಮಾಡೋದು ಅಂತ ಗೊತ್ತಾ ಯಾರಿಗಾದ್ರು? ಮಾಲ್ಟ್ ಅಂತಂದರೆ ಈಗ ಇದಕ್ಕೆ ಮೇನ್ ಬೇಕಾಗಿರೋದು ರಾಗಿ. ನಿಮ್ಮಲ್ಲಿ ರಾಗಿ ಬೆಳಿತಿರೋದು ಪ್ರಾಬ್ಲಮ್ ಇಲ್ಲ. ಹೆಸರು ಕಾಳು ಮತ್ತು ಗೋಧಿ, ಹೌದಾ? ನಿಮ್ಗೆ ಬೇಕಂದರೆ ಮಕ್ಕಳಿಗೆ ಬುದ್ಧಿ ಚುರುಕಾಗಿ ಬೇಕಂತಂದರೆ ಬಾದಾಮ್ ಹಾಕ್ಬೋದು. ಬಾದಾಮು ಮತ್ತು ಏಲಕ್ಕಿ ಸೇರಿಸ್ಬೋದು, ಚೆನ್ನಾಗಿ ಫ್ಲೇವರ್ ಬರುತ್ತೆ ಅಂತ, ಹೌದಾ? ಹಂಗಂದ್ರೆ ರಾಗಿ ಎಷ್ಟು ತೊಗೋಬೇಕು? 1 kg ರಾಗಿ ತೊಗೊಂಡ್ರೆ 1/4 kg ಅಥವಾ 200 ಗ್ರಾಮ್ ಹೆಸರು ಕಾಳು ತೊಗೊಳ್ಳಿ, 200 ಗ್ರಾಮು ಗೋಧಿ ತೊಗೊಳ್ಳಿ. ಮೂರನ್ನು ನೆನೆಸಿಟ್ಬಿಡಿ. ಅದನ್ನ ಇಷ್ಟಿಷ್ಟೇ ಮೊಳಕೆ ಬರಬೇಕು, ಹೌದಾ? ಮೊಳಕೆ ಬಂದಮೇಲೆ ನೀವೇನು ಮಾಡಿ, ಮೊಳಕೆ ಕಟ್ತೀರಲ್ಲ, ಮೊಳಕೆ ಕಟ್ಟಿದ ಮೇಲೆ ಅದನ್ನು ಆರಿಸ್ಬೇಕು. ಹೆಂಗೆ ಆರ್ಬೇಕಂದ್ರೆ ಫುಲ್ ಒಣಗಬೇಕದು. ಕಲ್ಲಿಗೆ ಹಾಕಿದ್ರೆ ಕಟ್ ಅನ್ಬೇಕು, ಅಷ್ಟು ಫುಲ್ ಆರಬೇಕು, ಹೌದಾ? ಬಿಸಿಲಿಗಾದ್ರೂ ಹಾಕಿ ಅಥವಾ ಮನೆಯಲ್ಲಾದ್ರೂ ಒಣಗಿಸ್ಬೇಕು. ಮನೆಯಲ್ಲಿ ಹಾಕಿದ್ರೆ ಲೇಟ್ ಆಗುತ್ತೆ ಅಷ್ಟೇ, ಆಯ್ತಾ? ಆದಮೇಲೆ ಮತ್ತೆ ನೀವೇನು ಮಾಡ್ಬೇಕು, ಅದನ್ನು ಹುರಿಬೇಕು. ಘಮ್ ಅನ್ನೋವರೆಗೂ ಹುರಿದ್ರೆ ಅದು ವಾಸನೆ ಬರುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಚೆನ್ನಾಗಿ ಬೆಂದಿದ್ದು, ಆಯ್ತಾ? ರೋಸ್ಟ್ ಮಾಡ್ಬೇಕು. ಆ ಥರ ಮಾಡಿದ್ಮೇಲೆ ಅದೇನು ಮೊಳಕೆ ಇರುತ್ತಲ್ಲ, ಮೊಳಕೆ ಕಿಕ್ಕಿ ಕೇರಿ ತೆಗಿಬೇಕು, ಹೌದಾ? ಮೊಳಕೆ ಕಿಕ್ಕಿ ಕೇರಿ ತೆಗೆದ್ಮೇಲೆ ಬಾದಾಮು ನೀವೇನಾದರೂ ತಗೊಂಡು ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಬಾದಾಮ್ ಆಯಿತು, ಆಮೇಲೆ ಏಲಕ್ಕಿನೂ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಎಲ್ಲ ಹಾಕಿಬಿಟ್ಟು ನೀವು ಎದಕ್ಕೆ ಕೊಡ್ಬೋದು, ಮಷೀನಿಗೆ ಕೊಡ್ಬೋದು, ಅಥವಾ ತುಂಬ ಸ್ವಲ್ಪ ಆದರೆ ನಿಮ್ಮ ಮನೆಯಲ್ಲೇ ಮಾಡ್ಕೊಂಡು ನೋಡ್ಬೋದು. ಸ್ವಲ್ಪ ಬೇಕಾದರೆ ಒಂದು 100 ಗ್ರಾಮು, ಅರ್ಧ kg, 1 kg ಅಷ್ಟು ಮಿಕ್ಸಿಗೆ ಹಾಕ್ಕೊಂಡು ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಅವಾಗ ಈ ಮಾಲ್ಟ್ ಪೌಡ್ರ್ ರೆಡಿ ಆಯ್ತಿದ್ದು. ಈ ಥರ ಮಷೀನ್ಗೆ ಹಾಕಿ ಮಾಲ್ಟ್ ಪೌಡ್ರ್ ಬರುತ್ತೆ. ಆ ಮಾಲ್ಟ್ ಪೌಡ್ರ್ ಹೇಗೆ ಮಾಡೋದು ಅಂತಂದರೆ, ನಿಮಗೆ ನೀರು ಆಮೇಲೆ ಹಾಲು, ಬರೀ ಹಾಲಲ್ಲಿ ನಿಮ್ಮಿಷ್ಟ ಅವೆಲ್ಲ, ಇದು ನಾನು ಹೇಳಲ್ಲ, ಇದು ನಿಮ್ಮಿಷ್ಟ. ಬೆಲ್ಲ ಹಾಕ್ತಿರೋ, ಹಾಲು ತೊಗೋತಿರೋ, ನೀರು ಹಾಕ್ತಿರೋ, ನಿಮ್ಮಿಷ್ಟ. ಒಂದು ಅರ್ಧ ಹಾಲಿಟ್ಟರೆ ಒಂದು ಸ್ವಲ್ಪ ನೀರಿಗೆ ಹಾಕಿ ಕಲಿಸ್ಬಿಟ್ಟು ಹಾಲು ಕುದಿತಿರ್ತೈತಲ್ವ, ಅದಕ್ಕೆ ಸ್ವಲ್ಪ ನೀರು ಆ ಮಾಲ್ಟ್ ಕಲಿಸಿದ್ದು ಹುಯ್ದ್ಬಿಡೋದು ಅಷ್ಟೇ. ಒಂದು 2 ಕುದಿ ಬಂದಮೇಲೆ ಅದನ್ನು ಕಲಿಸ್ಬಿಟ್ಟು ನಿಮ್ಮ ಮನೆಯವರೆಲ್ಲ ಕುಡಿಬೋದು. ಸೊ ಇದನ್ನು ಮಾಡ್ತೀರಾ? ನೀವೇನಾದರೂ ಮಾಡ್ಕೊಂಡು ಕುಡಿದ್ರೆ ನಾವು ಬಂದಿದ್ದಕ್ಕೂ ಸಾರ್ಥಕ ಆಗುತ್ತೆ. ಸೊ ಈ ಥರ ಮಾಡ್ಕೊಂಡು ತಗೊಳ್ಳಿ. ನಾನು 3 ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ. ರಾಗಿ ಹಿಟ್ಟು ಪ್ಲೇನ್ಗಿಂತ ಅದಕ್ಕೆ ಏನಾದರೂ ಹಾಕಿ. ಮೆಂತೆ ಅಂದರೆ ನಿಮ್ಗೆ ಗೊತ್ತಲ್ವಾ, ಮೆಂತೆ ತುಂಬ ಒಳ್ಳೆಯದದು. ಮೆಂತೆ ಬೀಜ ನಾವು ಹಾಗೆ ಅಂತ ತಿನ್ನೋದಿಲ್ಲ, ನಾವು ಡೈಲಿ ತಿನ್ನೋ ಮುದ್ದೆ ಒಳಗೆ ಸ್ವಲ್ಪ ಹಾಕಿದರೆ ತುಂಬ ನಮಗೆ ಎಲ್ಲರಿಗೂ ಹೆಲ್ತು ಚೆನ್ನಾಗಿರುತ್ತೆ, ಆಯಿತಾ? ಈ ವಯಸ್ಸಾದವ್ರವ್ರಿಗೂ ಹೆಲ್ತ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಒಂದು ರೊಟ್ಟಿ ಮಾಡ್ತೀರಲ್ಲ, ರೊಟ್ಟಿ ಪ್ಲೇನ್ ಮಾಡಬೇಡಿ. ರೊಟ್ಟಿಯಲ್ಲೂ ಕೂಡ ತರಕಾರಿ ಅಥವಾ ಸೊಪ್ಪು ಅವೆಲ್ಲ ಸೇರಿಸ್ಬಿಟ್ಟು ನೀವು ತಟ್ತೀರಾ, ಪ್ರಾಬ್ಲಮ್ ಇಲ್ಲ. ಬಟ್ ಒಂದು ಸ್ವಲ್ಪ ಬೇಜಾರು ಮಾಡ್ಕೋತೀನಿ, ನಾನೇ ಆಯಿತು ಒಂದು ಸ್ವಲ್ಪ ಬೇಜಾರು ಮಾಡ್ಕೋತೀನಿ. ಬಟ್ ಆ ಥರ ಬೇಜಾರು ಮಾಡ್ಕೊಬಿಡಿ. ಅದಕ್ಕೊಂದು ಹಿಟ್ಟು ಯಾವ್ದಾದ್ರು ಕಾಳಿನ ಹಿಟ್ಟು ಆ ಥರ ಸೇರಿಸಿ ಮೌಲ್ಯವರ್ಧನೆ ಮಾಡಿ ಸೇರಿಸಿ. ಈ ಥರ ರಾಗಿ ಮಾಲ್ಟು ಮಾಡ್ಬೋದು. ರಾಗಿ ಕಾಫಿ ಟೀಕ್ಕಿಂತ ರಾಗಿ ಮಾಲ್ಟು ಮಾಡ್ಬೋದು. ಹುರಿ ಹಿಟ್ಟು ಮಾಡ್ಕೋಬೋದು. ಹುರಿ ಹಿಟ್ಟು ಅಂತಂದ್ರೆ ಏನು ಗೊತ್ತಾ? ಹುರಿ ಹಿಟ್ಟಂದ್ರೆ ಈ ರಾಗಿ ಸ್ವಲ್ಪ ಮಜ್ಜಿಗೆ ಸಿಂಕಿಸ್ಬಿಟ್ಟು ಇಡ್ತೀರಾ, ಇಟ್ಬಿಟ್ಟು ಅದನ್ನು ಅಳ್ಳು ಬರುವಂಗೆ ಹುರಿತೀರ. ಅಳ್ಳು ಬರ್ತೈತೆ ನೋಡಿ, ರಾಗಿ ಫುಲ್ ಅಳ್ಳು ಬರುತ್ತೆ. ಆಮೇಲೆ ಅದಕ್ಕೆ ಸ್ವಲ್ಪ ಕೊಬ್ಬರಿ, ನಿಮ್ಮಲ್ಲಿ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಸಿಗುತ್ತಲ್ಲ, ಅಥವಾ ಕೊಬ್ಬರಿ ಪುಡಿ ಮತ್ತು ಏಲಕ್ಕಿ, ಮಿಲ್ಕ್ ಪೌಡ್ರಿ, ಅಂಗನವಾಡಿಯಲ್ಲಿ ಹಾಲಿನ ಪುಡಿ ಕೊಡ್ತಾರೆ ತಾನೆ, ಹಾಲಿನ ಪುಡಿ ಎಲ್ಲ ಸೇರಿ ಮಕ್ಕಳಿಗೆ ಸುಮ್ಮನೆ ಹಾಲಲ್ಲಿ ಕಲಸಿ ಉಂಡೆ ಮಾಡ್ಕೊಡಿ. ದಯವಿಟ್ಟು ಕುರ್ಕುರೆ ಆ ಥರ ಸಿಹಿ ಚಾಕ್ಲೇಟು ಕೊಡೋಕ್ಕೆ ಹೋಗ್ಬೇಡಿ. ಅವು ಮಕ್ಕಳು ಬೇಡ್ತಾರೆ, ರುಚಿ ಇರುತ್ತೆ. ಬಟ್ ಈ ಥರ ಮಾಡಿಕೊಟ್ರೆ ನಿಮ್ಮ ಮಕ್ಕಳಿಗೆ ಬುದ್ಧಿನೂ ಚುರುಕಾಗುತ್ತೆ, ಆಮೇಲೆ ಚೆನ್ನಾಗಿ ಬೆಳೀತಾರೆ, ಹೌದಾ? ಮತ್ತೆ ಮನೆ ಕುರ್ಕುರೆ ತಿನ್ನಲ್ಲ, ಅಂಗಡಿ ಮನೆ ಕುರ್ಕುರೆ ಆದರೆ ಹೌದು. ನಿಮ್ಮ ಮನೆಯಲ್ಲೇ ಚಕ್ಲಿ ಮಾಡಿದರೆ ಮಿಲೆಟ್ಸಿಂದ ಚಕ್ಲಿ ಮಾಡಿ, ಏನಿಲ್ಲ. ನೀವು ಹೆಂಗೆ ಸಿರಿಧಾನ್ಯಗಳು ಹೆಂಗೆ ಯೂಸ್ ಮಾಡಬೇಕಂದ್ರೆ ಅಕ್ಕಿ ಬದಲಿ ಅವ್ನು ಯೂಸ್ ಮಾಡಿ ಅಷ್ಟೇ. ಬಟ್ ತುಂಬ ಬೆಲೆ ಆಗುತ್ತದು, ಬಟ್ ನಮ್ಮ ಆರೋಗ್ಯ ಬೇಕಲ್ಲ ಅಲ್ವಾ? ಸ್ವಲ್ಪ ಸಿರಿಧಾನ್ಯ ಸ್ವಲ್ಪ ಬೆಲೆ ಜಾಸ್ತಿ. ಯಾಕೆ? ಮೇಲಿನ ಸಿಪ್ಪೆ ತೆಗಿತೇವೆ, ಅವು ಇರೋದೇ ಒಂದು 40 ರೂಪಾಯಿ kg, 50 ರೂಪಾಯಿ kg ಇರುತ್ತೆ. ಸಿಪ್ಪೆ ಸುಲಿದು ಎಲ್ಲ ಅಂದರೆ ಒಂದು 60-70 ರೂಪಾಯಿ ಸಿಗುತ್ತೆ. ಅದಕ್ಕೆ ನೀವೇ ಬೆಳ್ಕೊಂಡು ನೀವೇ ತಿಂದ್ಬಿಟ್ರೆ ತುಂಬ ಒಳ್ಳೆಯದು. ತಿಪ್ಟೂರಲ್ಲಿ ಗೊತ್ತಾ ನಿಮಗೆ? ಅಲ್ಲಿ KVKಯಲ್ಲಿ ಒಂದು ಮಷಿನ್ ಇತ್ತು, ಯಾವುದು ಮಿಲೆಟ್ಸ್ ಮಾಡೋ ಅಂಥದ್ದು. ಅಲ್ಲೆಲ್ಲ ರೈತರು ಬರೋರು,
ರೈತರು ಬಂದು ನಾವು ಏನು ಮಾಡ್ತೀರಿ ಅಂತ ಕೇಳಿದರೆ ಅವ್ರು ಹೇಳೋರು ನಾವು ನಮ್ಮ ಜನಕ್ಕೆಲ್ಲ ಎಲ್ರಿಗೂ ಕಾನ್ಶಿಯಸ್ ಆಗಿಬಿಟ್ಟಾರೆ. ಈಗ ಎಲ್ಲರೂ ಸಿರಿಧಾನ್ಯ ತಿನ್ಬೇಕಂತ ಡಾಕ್ಟ್ರು ಹೇಳ್ಬಿಟ್ಟಿರ್ತಾರೆ, ಹೌದಾ? ಅವ್ರಿಗೆ ಕೊಡ್ತೀವಿ, ಮಾರೋದೇ ಕಡಿಮೆ, ಅವರೇ ಬೆಳ್ಕೋತಾರೆ, ಅವರೇ ತಿಂತಾರೆ, ಅವ್ರ ಜನಕ್ಕೂ ಕೊಡ್ತಾರೆ. ಸೊ ಆ ಥರ ಮಾಡ್ಕೊಂಡು ನಿಮ್ಗೆ ಇನ್ನೂ ಒಳ್ಳೇದು, ಹೌದಾ? ಇವತ್ತಿಂದ ಮಾಡ್ತಾರೆ ಅವ್ರು, ನೋಡಿ ಎಷ್ಟು ಚೆನ್ನಾಗಿ ಕೇಳ್ತಿದ್ದಾರೆ. ಕಬ್ಬು ಬೇಡ ಬಿಡಿ, ಕಬ್ಬು ತುಂಬಾ ನೀರು ಕುಡಿಯುತ್ತೆ, ಬೆಳಿಬೇಡಿ. ನಾವು ಎಲ್ಲರೂ ಸೇರಿ ಹೋಗ್ತೀವಿ. ನಮ್ಮ ಮೇಡಮ್ ಒಬ್ರು ಹೇಳ್ತಿದ್ದಾರೆ, ನಾವು ಎಲ್ಲೋ ಒಂದು ಊರಲ್ಲಿ ಈ ಥರ ಪ್ರೋಗ್ರಾಮ್ ಮಾಡಿದ್ದೆ, ನೀವು ಮಾಡಿದಾಗಿಂದ ನಾನು ಡೈಲಿ ರಾಗಿ ಮಾಡಿ ಕುಡಿತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಖುಷಿ ಅನಿಸ್ತಿದೆ ಅಂತ ಹೇಳ್ತಿದ್ದಾರೆ, ಎನರ್ಜಿ ಬಂದಿದೆ, ಶಕ್ತಿ ಬಂದಿದೆ ಅಂತ ಹೇಳ್ತಿದ್ದಾರೆ. ಸೊ ಅವ್ರ ಲೈವ್ ಎಕ್ಸಾಂಪಲ್ ಆಯ್ತಾ? ಈ ಥರ ಮಾಡಿ ಅಂಬಲಿ ಮಾಡ್ತೀರಲ್ವಾ, ಅಂಬಲಿಗೇನು ಮಜ್ಜಿಗೆ ಹಾಕೊಂಡು ಕುಡಿತೀರಾ? ಮಜ್ಜಿಗೆ ನಿಮ್ಗೆ ಏನು ಬೇಕೋ ಅದು ಹಾಕೊಂಡು ಕುಡಿಬೋದು, ಕೊತ್ತಂಬರಿ ಎಲ್ಲ ಹಾಕೊಂಡು ಕುಡಿಬೋದು. ಆದರೆ ಆದಷ್ಟು ಮಜ್ಜಿಗೆ ಹಾಲು ಮರಿಬೇಡಿ. ಅಟ್ಲೀಸ್ಟ್ ಹೆಣ್ಮಕ್ಳು ಒಂದು 300 ವಿಲೇಜ್ ನೋಡಿ, ನಾನು ಹೇಳ್ತಾ ಇರೋದಲ್ಲ ಇದು, ಅಲ್ಲೆಲ್ಲ ಸಂಶೋಧನೆ ಮಾಡಿ ಡೆಲ್ಲಿಯಿಂದ ಬಂದಿರೋದು. ಹಾಲಿನ ಪ್ರತಿಯೊಂದ 300 ml, ಮಿನಿಮಮ್ 300 ml ನಾವು ಕುಡಿಬೇಕು. ನಾವು ಸದೃಢವಾಗಿರ್ಬೇಕಾದ್ರೆ ಈ ಪ್ಲೇಟ್ ನಂದಾಗಬೇಕು ಅಷ್ಟೇ. ಇದು ಅಲ್ಲಾಗೆ ಕೊಟ್ಟಿಲ್ಲ, ನಿಮ್ಗೆ ಕಾಳು ಅಥವಾ ಏನು ಧಾನ್ಯಗಳು ಮತ್ತು ಹಾಲಿನ ಉತ್ಪನ್ನ, ಆಮೇಲೆ ತರಕಾರಿ ಹಣ್ಣು ಕೊಟ್ಟಿದ್ದಾರೆ. ನೀವು ಯಾವ ಥರ ಮಾಡ್ಕೋತೀರ ನಿಮ್ಗೆ ಕೊಟ್ಟಿದ್ದೀವಿ. ಆಮೇಲೆ ಒಂದೇ ಥರ ಆಹಾರವನ್ನು ಸೇವಿಸಬಾರ್ದು. ಎಷ್ಟು ಥರ ಸಿಗುತ್ತೆ, ಸೀಸನ್ ಏನು ಸಿಗುತ್ತೆ, ಬೇರೆ ಬೇರೆ ತಿಂತಾ ಇದ್ರೆ ಬೇರೆ ಪೋಷಕಾಂಶಗಳೆಲ್ಲ ನಮ್ಮಲ್ಲಿ ಹೋಗ್ತವೆ. ಆಮೇಲೆ ಎಷ್ಟು ಕಲರ್ ಇರ್ತಾವಲ್ಲ, ಕಲರ್ ಇದ್ದ ತರಕಾರಿ ಹಣ್ಣು ತಗೊಂಡ್ರೆ ಅದು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು, ನಮ್ಮ ದೇಹನ ರಕ್ಷಿಸುತ್ತೆ. ಅದು ಯಾವ್ದು ಹೇಳಿ? ಕಲರ್ ಅಂದರೆ ಕ್ಯಾರೆಟು, ಬೀಟ್ರೂಟು, ಕುಂಬಳಕಾಯಿ, ಪಪ್ಪಾಯ, ಏನೇನು ಕಲರ್ ಹಣ್ಣು ತರಕಾರಿ ತುಂಬ ಒಳ್ಳೆಯದು. ಆ ಥರ ನಾವು ಸೇರಿಸ್ಬೇಕು. ಈ ಥರ ಮಾಡಿದರೆ ನಿಮ್ಮ ಮನೆಯಲ್ಲಿ ಎಲ್ಲರೂ ಕುಡಿಬೋದು, ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಹುರಿಬೇಕಷ್ಟೇ. ನೀವು ಹುರಿಯೋವಾಗ ಚೆನ್ನಾಗಿ ಗಮ್ ಅಂತ ಹುರಿ ಬರಬೇಕಷ್ಟೇ. ನೀವು ಮಾಡೋ ರೀತಿಯಲ್ಲಿರುತ್ತೆ, ಚೆನ್ನಾಗಿರುತ್ತೆ. ಒಂದು 3 ತಿಂಗಳವರೆಗೂ ಏನೂ ಆಗಲ್ಲ. ಇದು 6 ತಿಂಗಳವರೆಗೂ ಇರುತ್ತೆ, ಬಟ್ 6 ತಿಂಗಳವರೆಗೂ ಮಾಡೋಕ್ಕೆ ಹೋಗಬೇಡಿ. 3 ತಿಂಗಳವರೆಗೂ ಆರಾಮ್ ಇಟ್ಕೋಬೋದು. 2 ತಿಂಗಳು ಮಾಡಿದ್ರೆ ಇನ್ನೂ ಒಳ್ಳೆಯದು. ನೀವು ಎಷ್ಟು ಫ್ರೆಶ್ ಆಗಿ ಮಾಡ್ಕೊಂಡು ತಗೋತೀರಾ ಅದು ತುಂಬ ಒಳ್ಳೆಯದು. ಹೇಳಿ ಮತ್ತೆ ಆರೋಗ್ಯದ ಸಮಸ್ಯೆಗಳು ಇರ್ತವೆ ಹೆಣ್ಮಕ್ಳು ಕೂತ್ಕೊಂಡ್ರೆ ಎದ್ದೇಳಕ್ಕಾಗಲ್ಲ, ನೋವು ಇವಾಗೆಲ್ಲ. ಈಗ ಮೇಡಮ್ ಇದುವರೆಗೂ ಏನು ಹೇಳಿದ್ರಲ್ಲ, ಸೊ ಅದು ನಮ್ಮ ಕೈಲಿದೆ, ನಾವು ಮಾಡ್ಬೋದು, ಮಾಡೋಕ್ಕಾಗ್ದಿರ ಇರುವಂಥದ್ದಲ್ಲ. ನಾವು ಕೂಡ ಇದೆಲ್ಲ ನೋಡಿ ತರಕಾರಿಗಳು ಹಚ್ಚಿದ್ದೇ ತೊಳೆಯೋದು, ಹೌದಾ? ಮಾಡಬಾರ್ದು. ಅದು ಯಾವಾಗ ಅದು ಓಪನ್ ಆಗ್ತವೆ ತರಕಾರಿಗಳು ಇವೆಲ್ಲರೂ, ಸೊ ನೀರಲ್ಲಿ ಕರಗುವಂಥ ಪೋಷಕಾಂಶಗಳೆಲ್ಲ ಕರ್ಕೋಬೋದು. ಸೊ ನೀರು ಚೆಲ್ಲಿಬಿಡ್ತೀವಿ, ಬರೀ ಅವೆಲ್ಲ ಮತ್ತೆ ಕೂಸ ಥರ ನಾವೇನು ಮಾಡ್ಬೋದು. ಸೊ ಅದನ್ನೇ ಈ ಮೇಡಮ್ ಇದುವರೆಗೂ ಏನು ಹೇಳಿದ್ರು ಆ ಥರ ನೀವು ಪಾಲಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಸೊ ಅದೇ ರೀತಿ ಈಗ ನಮ್ಮ ಹುಡುಗರು ಈಗಾಗಲೇ 1 ತಿಂಗಳಾಗಿದೆ ಬಂದು ಹಳ್ಳಿಗಳಿಗೆ, ಮತ್ತು ಇದೇ ಥರ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ಇದ್ದಾರಲ್ವಾ? ಮಾಡ್ತಾ ಇದ್ದಾರಾ? ಎಲ್ಲರೂ ಸೇರ್ತಾ ಇದ್ದೀರಾ? ಸೊ ಎಲ್ಲರೂ ಮಣ್ಣು ಪರೀಕ್ಷೆಗೆ ಮಣ್ಣನ್ನು ಕೊಟ್ಟಿದ್ದೀರಾ? ತೊಗೊಂಡೋಗಿದ್ದಾರಾ? ಈಗ ನಮ್ಮ ಆರೋಗ್ಯ ಹೇಗೆ ಇಂಪಾರ್ಟೆಂಟು, ಮಣ್ಣಿನ ಆರೋಗ್ಯನೂ ಇಂಪಾರ್ಟೆಂಟು ಅಲ್ವಾ? ಯಾಕಂದರೆ ನಾವು ತಿನ್ನೋ ಊಟ ಮಣ್ಣಿಂದಲೇ ಬರೋದು. ಮಣ್ಣು ಆರೋಗ್ಯವಾಗಿರುವಂಥ ಮಣ್ಣಲ್ಲಿ ಬೆಳೆದಂಥ ಊಟ ನಮಗೂ ಕೂಡ ಆರೋಗ್ಯ ಕೊಡ್ತೇವೆ. ಈಗ ಅಜ್ಜಂದರು ಎಲ್ಲ ಏನಿದ್ರೆ ವಯಸ್ಸಾದವರು, ಅವರಷ್ಟು ತಾಕತ್ತು ನಮಗೆ ಬರಲ್ಲ.
ನಮ್ಮಷ್ಟು ತಾಕತ್ತು ನಮ್ಮ ಮಕ್ಕಳು ಬರಲ್ಲ. ಯಾಕಂದರೆ ದಿನೇ ದಿನೇ ಮಣ್ಣಿನ ಆರೋಗ್ಯ ಕಡಿಮೆ ಆಗೋಗ್ತಾ ಇದೆ, ಪೋಷಕಾಂಶಗಳೆಲ್ಲ ಕಡಿಮೆ ಆಗೋಗ್ತಾ ಇದೆ. ಸೊ ಅದರಿಂದ ಈಗ ನಾವು ಈ ಹಳ್ಳಿಯಲ್ಲಿರೋದ್ರಿಂದ ಎಲ್ರಿಗೂ ಕೂಡ ಉಚಿತವಾಗಿ ಮಣ್ಣಿನ ಪರೀಕ್ಷೆ ಮಾಡಿಕೊಡ್ಬೇಕು ಅನ್ನೋ ಒಂದು ಇದೆ. ಅದು ಬಿಟ್ಟರೆ ಈಗ ನಮ್ಮಲ್ಲೇ ಹತ್ತಿರದಲ್ಲೇ KBK ಇದೆಯಲ್ಲ, ಸೊ ಅಲ್ಲಿ ನೀವು ಮಣ್ಣಿನ ಪರೀಕ್ಷೆ ಮಾಡಬೇಕಂದ್ರೆ ಮಣ್ಣು ಪರೀಕ್ಷೆಗೆ 200 ರೂಪಾಯಿ, ನೀರು ಪರೀಕ್ಷೆಗೆ 200 ರೂಪಾಯಿ, 400 ರೂಪಾಯಿವರೆಗೂ ಖರ್ಚಾಗುತ್ತೆ. ಸೊ ಇಲ್ಲಿಗೆ ನಾವೇ ಬರ್ತಾ ಇರೋದ್ರಿಂದ ನಿಮ್ಮ ಒಂದು ಮಣ್ಣಿನ ಸ್ಯಾಂಪಲ್ ನಮಗೆ ಕೊಟ್ಟರೆ ನಾವೇ ಅಲ್ಲಿ ಪರೀಕ್ಷೆ ಮಾಡಿಸ್ಕೊಬಂದು ನಿಮಗೆ ಏನು ರಿಪೋರ್ಟನ್ನು ನಿಮಗೆ ಕೊಡ್ತೀವಿ. ಮಣ್ಣಿನ ಆರೋಗ್ಯ ಹೇಗಿದೆ, ಆಗ ಏನು ಹುಳಿ ಮಣ್ಣಾಗಿದೆಯಾ, ಚೌಳು ಮಣ್ಣಾಗಿದೆಯಾ, ಅಥವಾ ಬೇರೆ ಏನಾದರೂ ಸಮಸ್ಯೆ ಇದೆಯಾ, ಸೊ ಅದಕ್ಕೆ ಏನು ಹಾಕಬೇಕು, ಸೊ ಹಿಂದೆ ಏನು ಬೆಳೆ ಬೆಳೆದಿದ್ರಿ, ಸೊ ಮುಂದೆ ಏನು ಬೆಳೆ ಬೆಳೀತಾ ಇದ್ದೀರಾ, ಸೊ ಅದಕ್ಕೆ ಎಷ್ಟು ಗೊಬ್ಬರಗಳು ಹಾಕಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ಸು ನಮ್ಮ ಹುಡುಗರು ಇರ್ತಾರೆ. ಸೊ ಇದೇ ಥರ ಪ್ರೋಗ್ರಾಮ್ ಮಾಡೋಣ. ಅದಕ್ಕೂ ಮಣ್ಣು ಪರೀಕ್ಷೆಯ ಒಂದು ಫಲಿತಾಂಶಗಳನ್ನು ಬಂದ ಮೇಲೆ ಅದಕ್ಕೂ ಕೂಡ ಆರೋಗ್ಯ ಚೀಟಿ ಅಂತ ಕೊಡ್ತೀವಿ ನಾವು, ಸಾಯಿಲ್ ಹೆಲ್ತ್ ಕಾರ್ಡ್ಸ್ ಅಂತ. ಸೊ ಅದನ್ನು ನಿಮಗೆ ಕೊಟ್ಟು ಹೇಗೆ ನಿಮ್ಮ ಮಣ್ಣಿನ ನಿರ್ವಹಣೆ ಮಾಡ್ಕೋಬೇಕು ಅನ್ನೋದು ಕೂಡ ಹೇಳ್ತೀವಿ, ಸರಿನಾ? ಸೊ ಇದೇ ರೀತಿ ನಿಮ್ಮ ಒಂದು ಸರ್ಕಾರ ಇಲ್ಲಿ ನಮ್ಮ ಹುಡುಗರಿಗೆ ಈ ಥರ ಎಲ್ಲ ಜನ ಸೇರಿ ಒಂದು ಕಾರ್ಯಕ್ರಮನ ಏನು ನಡೆಸ್ಕೊಡ್ತೀವಿ, ನೀವು ಅದರಲ್ಲಿ ಭಾಗಿಯಾದರೆ ನಮಗೂ ಒಂದು ಉತ್ಸುಕತೆ, ಇನ್ನೂ ಚೆನ್ನಾಗಿ ಮಾಡೋಣ, ಮುಂದಿನ ಪ್ರೋಗ್ರಾಮ್ಸ್ ಇನ್ನೂ ಚೆನ್ನಾಗಿ ಮಾಡೋಣ ಅನ್ನೋದಿರ್ತದೆ. ಯಾರೂ ಬರಲಿಲ್ಲ ಮಾಡಲಿಲ್ಲಪ್ಪ ಅಂತಂದರೆ ಏನಕ್ಕೆ ಮಾಡೋದು ಅಂತ ಅಲ್ವಾ? ಸೊ ಯಾರಿಗಾದರೂ ಹಾಗೆ ಈ ಒಂದು 3 ತಿಂಗಳ ಕಾಲ ಏನಿರ್ತಾರೆ, 1 ತಿಂಗಳು ಮುಗಿದಿದೆ, ಇನ್ನು 2 ತಿಂಗಳ ಕಾಲ. ಸೊ ನಿಮ್ಗೆ ಏನು ಬೇಕಾಗಿದೆ ಆ ವಿಷಯದ ಬಗ್ಗೆ ನೀವು ತರಬೇತಿ ಮಾಡಿಕೊಡ್ರಿ, ನಮಗೆ ಬೇಕು ಈ ಥರ ತರಬೇತಿ ಅಂತಂದರೆ ನಮ್ಮ ಹುಡುಗರು ಮಾಡ್ತಾರೆ. ಅದಕ್ಕೆ ತಕ್ಕನಾದಂತಹ ವಿಜ್ಞಾನಿಗಳನ್ನು ಕರೆಸ್ತಾರೆ, ವಿಜ್ಞಾನಿಗಳು ಬರ್ತೀವಿ, ನಿಮಗೆ ಬೇಕಾದಂತಹ ಮಾಹಿತಿಗಳನ್ನು ಕೂಡ ನಾವು ತಿಳಿಸ್ಕೊಡ್ತೀವಿ, ಆಗ್ಬೋದಾ? ಸೊ ಮಾಹಿತಿ ತಯಾರಾಗ್ತಾ ಇದೆ, ಎಲ್ರಿಗೂ ಕೂಡ ಕೊಡ್ತಾರೆ.